Hello my dear students, welcome back to Learn Easily channel. ಈ ಒಂದು ವಿಡಿಯೋದಲ್ಲಿ ನಾವು ಇಂದುಲೇಖ ನಾವೆಲ್ ಬೈ ಓ ಚಂದ್ರು ಮೆನನ್ ಮಲಯಾಳಂ ಒಂದು ಕಾದಂಬರಿಯ ಕನ್ನಡದ ಒಂದು ಸರಳವಾದಂತಹ ಸಾರಾಂಶವನ್ನು ಕಲಿಯೋಣ. ಮಲಯಾಳಂ ಭಾಷೆಯ ಮೊದಲ ಒಂದು ಪೂರ್ಣ ಪ್ರಮಾಣದ ಕಾದಂಬರಿ ಅಂತಲೇ ಈ ಒಂದು ಇಂದುಲೇಖ ಕಾದಂಬರಿ ಪ್ರಸಿದ್ಧವಾಗಿರುತ್ತೆ. 19ನೇ ಶತಮಾನದ ಕೇರಳದಲ್ಲಿ ಒಂದು ಸಾಂಪ್ರದಾಯಿಕವಾದ ಮೌಲ್ಯಗಳು ಮತ್ತು ಆಧುನಿಕ ಇಂಗ್ಲಿಷ್ ಶಿಕ್ಷಣದ ನಡುವಿನ ಒಂದು ಸಂಘರ್ಷದ ಸುತ್ತ ಈ ಒಂದು ಕಾದಂಬರಿ ಇಂದುಲೇಖೆಯ ಕಥೆಯು ಸಾಗುತ್ತೆ. ಈ ಕಾದಂಬರಿಯು ತನ್ನ ಬಲವಾದಂತಹ ನಿರೂಪಣೆ ಮೂಲಕ ಮಹಿಳಾ ಶಿಕ್ಷಣ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಹಳೆಯ ಸಾಮಾಜಿಕ ಸಂಪ್ರದಾಯಗಳನ್ನು ಮುರಿಯುವ ಬಗ್ಗೆ ಈ ಒಂದು ಕಾದಂಬರಿ ಇಂದುಲೇಖ ತಿಳಿಸಿಕೊಡುತ್ತೆ. ಈ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂತಹ ಒಂದು ಮೇನ್ ಥೀಮನ್ನು ಗಮನಿಸಿದಾಗ ಈ ಕಾದಂಬರಿ ಕೇವಲ ಒಂದು ಪ್ರೇಮ ಕಥೆಯಲ್ಲ. ಇದು ಈ ಕಾದಂಬರಿಯ ಲೇಖಕರಾಗಿರ್ತಕ್ಕಂತಹ ಓ ಚಂದು ಮೆನನ್ರವರು 19ನೇ ಶತಮಾನದ ಭಾರತದ ಒಂದು ತುರ್ತು ಸಾಮಾಜಿಕ ಒಂದು ಫಿಲಾಸಫಿಕ ಮೀನ್ಸ್ ತಾತ್ವಿಕ ಮತ್ತು ಪೊಲಿಟಿಕಲ್ ರಾಜಕೀಯ ಸಮಸ್ಯೆಗಳನ್ನು ಚರ್ಚಿಸಲು ಬಳಸಿಕೊಂಡಂತಹ ಒಂದು ವೇದಿಕೆ. ಈ ಒಂದು ಕಾದಂಬರಿ ನಾಸ್ತಿಕತೆ ಮತ್ತು ಆಸ್ತಿಕತೆಯ ಕುರಿತಾದಂತಹ ಚರ್ಚೆಯಾಗಿರುತ್ತೆ ಮತ್ತು ಇದೊಂದು ಆಧುನಿಕ ದೃಷ್ಟಿಕೋನವನ್ನು ಪ್ರತಿಪಾದಿಸುವಂತಹ ಒಂದು ಕಾದಂಬರಿಯಾಗಿರುತ್ತೆ. ಈ ಒಂದು ಕಾದಂಬರಿಯ ಪ್ರಮುಖ ಪಾತ್ರಗಳ ಬಗ್ಗೆ ಮೊದಲು ನಾವು ಇಲ್ಲಿ ಗಮನ ಹರಿಸೋಣ. ಈ ಪಾತ್ರಗಳಲ್ಲಿ ಇಂದುಲೇಖ ಈ ಕಾದಂಬರಿಯ ಕಥೆಯ ನಾಯಕಿ. ಇವಳು 18 ವರ್ಷದ ಒಂದು ಅದ್ಭುತವಾದಂತಹ ಬುದ್ಧಿವಂತೆ, ಸುಂದರಿ, ಹಾಗೆ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಮನಸ್ಥಿತಿಯವಳು. ಕಿಲಿಮನೂರಿನ ರಾಜಮನೆತನದ ಮಗಳಾದ ಇವಳನ್ನು ಅವಳ ದೂರದೃಷ್ಟಿಯುಳ್ಳ ಚಿಕ್ಕಪ್ಪ ಬೆಳೆಸಿರ್ತಾರೆ ಮತ್ತು ಆಕೆಗೆ ಒಂದು ಆಧುನಿಕ ಶಿಕ್ಷಣವನ್ನು ಸಿಗುವಂತೆ ನೋಡಿಕೊಂಡಿರ್ತಾರೆ. ಇಂದುಲೇಖ ಇಂಗ್ಲಿಷ್ ಮತ್ತು ಸಂಸ್ಕೃತ ಮತ್ತು ಸಂಗೀತದಲ್ಲಿ ಹೆಚ್ಚಿನ ಪ್ರಾವೀಣ್ಯತೆಯನ್ನು ಹೊಂದಿರ್ತಾಳೆ. ಆಗಿನ ಕಾಲದ ಸಾಂಪ್ರದಾಯಿಕ ಮಹಿಳೆಯರಿಗಿಂತ ಭಿನ್ನವಾಗಿ ಇವಳ ಶಿಕ್ಷಣ ಇವಳಿಗೆ ಅಪಾರ ಧೈರ್ಯ, ಸ್ವಾತಂತ್ರ್ಯ ಮತ್ತು ತನ್ನ ಹಣೆಬರಹವನ್ನು ತಾನೇ ಆರಿಸಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ನೀಡಿರುತ್ತೆ. ಇವಳು ಮಾಧವನನ್ನು ಗಾಢವಾಗಿ ಪ್ರೀತಿಸ್ತಾಳೆ ಮತ್ತು ತನ್ನ ಕುಟುಂಬದ ಪಿತೃಪ್ರಧಾನ ವ್ಯಕ್ತಿಗಳ ಬೆದರಿಕೆಗೆ ಮಣಿಯಲು ನಿರಾಕರಿಸ್ತಾಳೆ. ಈ ಕಾದಂಬರಿಯ ಮತ್ತೊಬ್ಬ ನಾಯಕ ಮಾಧವನ್, ಕಾದಂಬರಿಯ ನಾಯಕ ಮತ್ತು ಇಂದುಲೇಖೆಯ ಪ್ರೇಮಿ. ಇವನು ಸುಂದರ, ಕ್ರೀಡಾಪಟು ಮತ್ತು ಬುದ್ಧಿವಂತ ಯುವಕ. BA ಪದವೀಧರನಾದ ಇವನು ಇಂಗ್ಲಿಷ್ ಮತ್ತು ಸಂಸ್ಕೃತದಲ್ಲಿ ಹೆಚ್ಚಿನ ಒಂದು ಪಾಂಡಿತ್ಯವನ್ನು ಹೊಂದಿರ್ತಾನೆ. ಆಧುನಿಕ ಶಿಕ್ಷಣ ಪಡೆದ ಆದರ್ಶ ಭಾರತೀಯ ಯುವಕನಾಗಿ ಪ್ರತೀಕವಾಗಿರ್ತಾನೆ. ಇವನು ಇಂದುಲೇಖೆಯ ಮೇಲೆ ಅಪಾರ ಪ್ರೀತಿ ಹೊಂದಿರ್ತಾನೆ. ಆದರೆ ಅವಳನ್ನು ಕಳೆದುಕೊಳ್ಳುವ ಭಯ ಬಂದಾಗ ಭಾವುಕನಾಗಿ ಹತಾಶೆಗೆ ಒಳಗಾಗ್ತಾನೆ. ಮತ್ತು ಪಂಚು ಮೆನನ್, ಇಲ್ಲಿ ಚಿಂಪೋಜಿಯೇಟ್ ಅಥವಾ ಪೂರ್ವರಲ್ಲಿ ತರವಾಡಿನ 70 ವರ್ಷದ ಹಿರಿಯ ಯಜಮಾನ. ಇವನು ಶ್ರೀಮಂತ, ಸಾಂಪ್ರದಾಯಿಕವಾದಿ ಮತ್ತು ಇಂಗ್ಲಿಷ್ ಜ್ಞಾನವಿಲ್ಲದ ಕೋಪಿಷ್ಟ ಮನುಷ್ಯ. ಇವನು ತನ್ನ ಕುಟುಂಬದಿಂದ ಪೂರ್ಣ ವಿಧೇಯತೆಯನ್ನು ನಿರೀಕ್ಷಿಸ್ತಾ ಇರ್ತಾನೆ ಮತ್ತು ಯಾರಾದರೂ ಎದುರು ಬಿದ್ದರೆ ದೈಹಿಕ ಹಿಂಸೆ ಹಾಗೂ ನಿಂದನೆಗೆ ಇಳಿತಾನೆ. ಸೂರಿ ನಂಬದೂರಿ ಪಾಡ್, ಕಳ್ಳಾಳಿ ಪಾಡ್ ಅಥವಾ ಜಿಮ್ಮೋಜಿಯೇಟ್ ಮನಾದ ಶ್ರೀಮಂತ ಮತ್ತು ಕುಲೀನ ನಂಬದೂರಿ. 40 ವರ್ಷದ ಇವನು ಮೂರ್ಖ, ಅತ್ಯಂತ ಅಹಂಕಾರಿ ಮತ್ತು ಸ್ತ್ರೀಲೋಲ. ಇವನಿಗೆ ರೂಪವಾಗಲಿ ಅಥವಾ ಕನಿಷ್ಠ ಬುದ್ಧಿವಂತಿಕೆಯಾಗಲಿ ಇಲ್ಲದಿದ್ದರೂ ತನ್ನ ಅಪಾರ ಸಂಪತ್ತು ಮತ್ತು ಜಾತಿಯ ಶ್ರೇಷ್ಠತೆಯಿಂದ ಯಾವುದೇ ಮಹಿಳೆ ತನ್ನನ್ನು ನಿರಾಕರಿಸಲು ಸಾಧ್ಯವಿಲ್ಲ ಅಂತ ನಂಬಿರ್ತಾನೆ. ಇವನು ಕಾದಂಬರಿಯಲ್ಲಿ ಹಾಸ್ಯಪಾತ್ರವಾಗಿ ಮತ್ತು ಕ್ಷೀಣಿಸುತ್ತಿರುವ ಈ ಫ್ಯೂಡಲ್ ವ್ಯವಸ್ಥೆಯ ಪ್ರತೀಕವಾಗಿ ಕಾಣಿಸಿಕೊಳ್ತಾನೆ. ಚೋರ್ ನಂಬದೂರಿ, ಸೂರಿ ನಂಬದೂರಿ ಪಾಡ್ನ ಸಹಚರ. ಸೂರಿಗಿಂತ ಭಿನ್ನವಾಗಿ ಶೇರಿ ಅತ್ಯಂತ ಬುದ್ಧಿವಂತ, ಸಂಸ್ಕೃತ ವ್ಯಾಕರಣ ವಿದ್ವಾಂಸ ಮತ್ತು ಹಾಸ್ಯಪ್ರಜ್ಞೆ ಇರುವವನು. ಇವನು ಗುಪ್ತವಾಗಿ ಸೂರಿ ನಂಬದೂರಿ ಪಾಡ್ನ ಮೂರ್ಖತನವನ್ನು ಹಾಸ್ಯ ಮಾಡ್ತಾನೆ ಮತ್ತು ಇಂದುಲೇಖ ಹಾಗೂ ಮಾಧವನ ಬಗ್ಗೆ ಅಪಾರ ಗೌರವವನ್ನು ಹೊಂದಿರ್ತಾನೆ. ಕೇಶವ ನಂಬದೂರಿ, ಇಂದುಲೇಖೆಯ ತಾಯಿ ಲಕ್ಷ್ಮೀಕುಟ್ಟಿ ಅಮ್ಮನ ಪತಿ. ಇವನು ಇಂದುಲೇಖ ಮತ್ತು ಸೂರಿ ನಂಬೂದಿರಿ ಪಾಡ್ ನಡುವೆ ಮದುವೆ ಸಂಬಂಧ ಕುದುರಿಸಲು ಪ್ರಯತ್ನಿಸುವ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾನೆ. ಇವನು ಒಬ್ಬ ಹೇಡಿ, ದಾಸ್ಯ ಮನೋಭಾವದವನು ಮತ್ತು ಯಾವಾಗಲೂ ಸೂರಿ ನಂಬೂದಿರಿ ಪಾಡ್ ನನ್ನ ಹೊಗಳುತ್ತಾ ಪಂಚು ಮೆನನ್ಗೆ ಹೆದರಿಕೊಂಡಿರ್ತಾನೆ. ಲಕ್ಷ್ಮೀಕುಟ್ಟಿ ಅಮ್ಮ, ಇಂದುಲೇಖೆಯ ತಾಯಿ ಮತ್ತು ಕೇಶವ ನಂಬೂದಿರಿಯ ಪತ್ನಿ. ಸುಂದರಿಯಾದ ಇವಳು ತನ್ನ ಮಗಳನ್ನು ಬೆಂಬಲಿಸ್ತಾಳೆ. ಆದರೆ ತನ್ನ ತಂದೆಯ ಪಂಚು ಮೆನನ್
ಪಿತೃಪ್ರಧಾನ ಬೇಡಿಕೆಗಳು ಮತ್ತು ಮಗಳ ಸ್ವಾತಂತ್ರ್ಯದ ನಡುವೆ ಸಿಲುಕಿಕೊಳ್ತಾಳೆ. ಗೋವಿಂದ ಪಣಿಕ್ಕರ್, ಗೋವಿಂದನ್ ಕುಟ್ಟಿಮೆನನ್, ಮಾಧವನ್ ತಂದೆ. ಇವನು ಶ್ರೀಮಂತ, ತರ್ಕಬದ್ಧ ಮತ್ತು ಆಧುನಿಕ ಮನುಷ್ಯನಾಗಿದ್ದು ತನ್ನ ಮಗನನ್ನು ಗಾಢವಾಗಿ ಪ್ರೀತಿಸ್ತಾನೆ ಮತ್ತು ಮಾಧವನ್ ಇಂದುಲೇಖೆಯ ಪ್ರೀತಿಯನ್ನು ಬೆಂಬಲಿಸ್ತಾನೆ. ಶಂಕರಶಾಸ್ತ್ರಿ, ಮಾಧವನ್ ಆಪ್ತ ಸ್ನೇಹಿತ ಮತ್ತು ವಿದ್ವಾಂಸ. ಇವನು ಮಾಧವನಿಗೆ ಒಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನು ನೀಡುವ ಮೂಲಕ ಕಾದಂಬರಿಯಲ್ಲಿ ಸಂಭವಿಸುವಂತಹ ಒಂದು ದುರಂತಕ್ಕೆ ಅಜಾಗರೂಕತೆಯಿಂದ ಕಾರಣನಾಗ್ತಾನೆ. ಮತ್ತು ಬಾಬು ಗೋವಿಂದ್ ಸೇನ್ ಮತ್ತು ಕೇಶವ ಚಂದ್ರ ಸೇನ್, ಅಮರಾವತಿ ಎಂಬ ಭವ್ಯ ಬಂಗಲೆಯಲ್ಲಿ ವಾಸಿಸುವ ಅತ್ಯಂತ ಶ್ರೀಮಂತ ಬೆಂಗಾಲಿ ವ್ಯಾಪಾರಿಗಳು. ಮಾಧವನ್ ಉತ್ತರ ಭಾರತದ ಪ್ರವಾಸದಲ್ಲಿದ್ದಾಗ ಇವರು ಅವನಿಗೆ ಪೋಷಕರಾಗಿ ಸಹಾಯ ಮಾಡತಕ್ಕಂತಹ ಪಾತ್ರಗಳಾಗಿರುತ್ತೆ. ಇನ್ನು ಈ ಒಂದು ಕಾದಂಬರಿಯ ಸಾರಾಂಶಕ್ಕೆ ಬರೋಣ. ಇಂದುಲೇಖ ಕಾದಂಬರಿಯ ಕಥೆಯು ಒಬ್ಬ ಯುವ ಇಂಗ್ಲಿಷ್ ಶಿಕ್ಷಣ ಪಡೆದ ಮಾಧವನ್ ಮತ್ತು ಅವನ ಒಬ್ಬ ಮುತ್ತಜ್ಜ ಪಂಚು ಮೆನನ್ ನಡುವಿನ ಒಂದು ತೀವ್ರವಾದಂತಹ ಸಂಘರ್ಷದೊಂದಿಗೆ ಪ್ರಾರಂಭವಾಗುತ್ತೆ. ಇಲ್ಲಿ ಪಂಚು ಮೆನನ್ ಹಾಗೂ ಮಾಧವನ್ ಇಬ್ಬರು ಸಹ ಒಂದು ಸಂಘರ್ಷದಲ್ಲಿರ್ತಾರೆ. ಶಿನ್ನನ್ ಎಂಬ ಹುಡುಗನ ಭವಿಷ್ಯವನ್ನು ಪಂಚು ಮೆನನ್ ನಿರ್ಲಕ್ಷಿಸ್ತಾ ಇದ್ದಾರೆ ಎಂದು ವಾದಿಸುವ ಮಾಧವನ್ ಅವನಿಗೆ ಇಂಗ್ಲಿಷ್ ಶಿಕ್ಷಣ ಕೊಡಿಸಲು ಮದ್ರಾಸಿಗೆ ಕರೆದುಕೊಂಡು ಹೋಗುವುದಾಗಿ ಪಟ್ಟಿಡಿತಾನೆ. ಇಂಗ್ಲಿಷ್ ಶಿಕ್ಷಣವು ಅಹಂಕಾರ ಮತ್ತು ಅವಿಧೇಯತೆಯನ್ನು ಬೆಳೆಸುವ ಒಂದು ಕೆಟ್ಟ ಶಕ್ತಿ ಎಂದು ಅವರ ಮುತ್ತಾತ ಪಂಚು ಮೆನನ್ ಭಾವಿಸ್ತಾ ಇರ್ತಾರೆ. ಮಾಧವನ್ನ ಈ ಧೋರಣೆಯಿಂದ ಕೆರಳುತ್ತಾರೆ. ತನ್ನ ತಂದೆ ಗೋವಿಂದ ಪಣಿಕ್ಕರ್ ಅವರ ಆರ್ಥಿಕ ಸಹಾಯದಿಂದ ಮಾಧವನ್ ಯಶಸ್ವಿಯಾಗಿ ಶಿನ್ನನನ್ನು ಮದ್ರಾಸ್ಗೆ ಕರೆದೊಯ್ತಾನೆ. ಇದು ಪಂಚು ಮೆನನ್ ಅವರ ಕೋಪವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಅತ್ಯಂತ ಒಂದು ಕೋಪದ ಭರದಲ್ಲಿ ಪಂಚು ಮೆನನ್ ತನ್ನ ಸುಂದರ ಮೊಮ್ಮಗಳಾದ ಇಂದುಲೇಖೆಯನ್ನು ಮಾಧವನಿಗೆ ಮದುವೆ ಮಾಡಿಕೊಡೋದಿಲ್ಲ ಅಂತ ದೇವಿಯ ಮುಂದೆ ಒಂದು ಪ್ರಮಾಣವನ್ನು ಮಾಡ್ತಾರೆ. ಇಂದುಲೇಖ ಮತ್ತು ಮಾಧವನ್ನ ಒಂದು ಪ್ರೇಮ ಕಥೆ. ಇಲ್ಲಿ ಮಾಧವನ್ ಮತ್ತು ಇಂದುಲೇಖ ನಡುವೆ ಬೌದ್ಧಿಕ ಮತ್ತು ಆಳವಾದ ಪ್ರೇಮದ ಸಂಬಂಧವಿರುತ್ತೆ. ಒಟ್ಟಿಗೆ ಬೆಳೆದ ಇವರಿಬ್ಬರ ನಡುವಿನ ಸಂಬಂಧವು ಚರ್ಚೆಗಳಲ್ಲಿ ತೊಡಗಿರುತ್ತೆ. ಸಾಹಿತ್ಯ ಓದುವುದು, ಸಂಗೀತ ನುಡಿಸುವುದರ ಮೂಲಕ ಪ್ರೇಮವಾಗಿ ಅರಳಿರುತ್ತೆ. ಆದಾಗ್ಯೂ ಶ್ರೀಮಂತ ಕುಲೀನರು ಮತ್ತು ರಾಜರು ಕೂಡ ಇಂದುಲೇಖೆಯನ್ನು ಬಯಸುತ್ತಿರೋದ್ರಿಂದ ಮಾಧವನ್ ತನ್ನ ಅರ್ಹತೆಯ ಬಗ್ಗೆ ಒಂದು ರೀತಿಯ ಅಸುರಕ್ಷತೆಯ ಭಾವನೆಯನ್ನು ಹೊಂದಿರ್ತಾನೆ. BA ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಮದ್ರಾಸ್ನಿಂದ ಹಿಂದಿರುಗಿದಾಗ ಪಂಚು ಮೆನನ್ ಅವರ ಪ್ರತಿಜ್ಞೆ ಬಗ್ಗೆ ತಿಳಿದು ಮಾಧವನ್ ಅತೀವ ದುಃಖಿತನಾಗ್ತಾನೆ. ಇಂದುಲೇಖೆಯನ್ನು ಮದುವೆಯಾಗಲು ಸಾಧ್ಯವಾಗದಿದ್ದರೆ ತನ್ನ ಶೈಕ್ಷಣಿಕ ಯಶಸ್ಸು ನಿರರ್ಥಕ ಎಂದು ಅವನು ಅವಳಿಗೆ ಹೇಳ್ತಾನೆ. ಅವನು ತೀವ್ರ ದುಃಖವನ್ನು ಕಂಡು ಮನಕರಗಿದ ಇಂದುಲೇಖ ಅವನ ಕಣ್ಣೀರನ್ನು ಒರೆಸಿ ಅವನನ್ನು ಅಪ್ಪಿಕೊಳ್ತಾಳೆ. ತನ್ನ ಹೃದಯದಲ್ಲಿ ಅವನನ್ನೇ ಪತಿ ಅಂತ ಘೋಷಿಸುವ ಅವಳು ತಾನು ಬೇರೆ ಯಾರನ್ನೂ ಸಹ ಮದುವೆಯಾಗಲು ಬಯಸೋದಿಲ್ಲ ಅಂತೇಳಿ ಆ ಮಾಧವನಿಗೆ ಭರವಸೆಯನ್ನು ನೀಡ್ತಾಳೆ. ಮಾಧವನ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪಂಚು ಮೆನನ್ ಇಂದುಲೇಖೆಯನ್ನು ಸೂರಿ ನಂಬೂದಿಯಾರ್ ಪಾಡ್ಗೆ ಮದುವೆ ಮಾಡಿಕೊಡಲು ಕೇಶವ ನಂಬೂದಿರಿ ಜೊತೆ ಸೇರಿ ಸಂಚು ರೂಪಿಸ್ತಾನೆ. ಸೂರಿ ನಂಬೂದಿರಿ ಪಾಡ್ ಒಬ್ಬ ಶ್ರೀಮಂತ ವರ್ಗಕ್ಕೆ ಸೇರಿದವನು. ತನ್ನ ಸಾಮಾಜಿಕ ಸ್ಥಾನಮಾನ ಮತ್ತು ಸಂಪತ್ತನ್ನು ತನ್ನನ್ನು ಯಾರೂ ವಿರೋಧಿಸಲಾಗದ ವ್ಯಕ್ತಿಯನ್ನಾಗಿ ಮಾಡಿದೆ ಅಂತ ನಂಬಿರ್ತಾನೆ. ಇಂದುಲೇಖೆಯ ಒಂದು ಪೌರಾಣಿಕ ಸೌಂದರ್ಯದ ಬಗ್ಗೆ ಕೇಳಿದ ಸೂರಿ ತನ್ನ ಸಂಬಂಧಕ್ಕೆ ಕುತೂಹಲದಿಂದ ಒಪ್ತಾನೆ. ಸೂರಿ ನಂಬೂದಿರಿ ಪಾಡ್ ಅತ್ಯಂತ ವಿಲಕ್ಷಣ ವೈಭವ ಮತ್ತು ಆಡಂಬರದೊಂದಿಗೆ ತರವಾಡಿಗೆ ಆಗಮಿಸ್ತಾನೆ. ತನ್ನ ಪಲ್ಲಕ್ಕಿಯಿಂದ ಕೆಳಗಿಳಿಯುವಾಗ ಅವನು ಹಾಸ್ಯಾಸ್ಪದವಾಗಿ ಅತಿ ರಂಜಿತವಾಗಿ ಉಡುಪು ಧರಿಸಿದ್ದಾನೆ. ಕೈ ತುಂಬ ಚಿನ್ನದ ಉಂಗುರಗಳು, ತಲೆ ಮೇಲೆ ಚಿನ್ನದ ಟೋಪಿ ಮತ್ತು ಸದಾ ಚಿನ್ನದ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ತಾ ಇರ್ತಾನೆ. ಪಂಚು ಮೆನನ್ ಮತ್ತು ಕೇಶವ ನಂಬೂದಿರಿ ಅವನನ್ನು ದೇವರಂತೆ ಗೌರವಿಸ್ತಾರೆ. ಆದರೆ ಇಂದುಲೇಖ ಮಾತ್ರ ಕಿಂಚಿತ್ತೂ ಸಹ ಅವನ ಬಗ್ಗೆ ಗಮನ ಕೊಡೋದಿಲ್ಲ. ಆ ಸಂಬಂಧದ ಬಗ್ಗೆ ಯಾವುದೇ ಒಂದು ಧೃತಿಗೆಡೋದಿಲ್ಲ. ಸೂರಿ ನಂಬೂದಿರಿ ಪಾಡ್ ಇಂದುಲೇಖೆಯನ್ನು ಓಲೈಸಿಕೊಳ್ಳಲು ಅವಳ ಮಹಲನ್ನು ಪ್ರವೇಶಿಸ್ತಾನೆ. ಅವನ ಮೂರ್ಖತನ ಸಂಪೂರ್ಣವಾಗಿ ಅಲ್ಲಿ ಬಯಲಾಗತ್ತೆ. ಅವಳನ್ನು ಮೆಚ್ಚಿಸಲು ಅವನು ಸಂಸ್ಕೃತ ಶ್ಲೋಕಗಳನ್ನು ಪಠಿಸಲು ಪ್ರಾರಂಭಿಸ್ತಾನೆ. ಆದರೆ ಸಾಲುಗಳನ್ನು ಮರೆತು ಅರ್ಥವಿಲ್ಲದ ಪದಗಳನ್ನು ಬಳಸುವ ಮೂಲಕ ಒಂದು ಹಾಸ್ಯಕ್ಕೆ ಒಳಗಾಗ್ತಾನೆ, ತಪ್ಪು ಮಾಡ್ತಾನೆ. ಸಂಸ್ಕೃತದಲ್ಲಿ ಹೆಚ್ಚಿನ ಪಾಂಡಿತ್ಯ ಹೊಂದಿರುವ ಇಂದುಲೇಖ ಅವನ ತಪ್ಪುಗಳನ್ನು ಎತ್ತಿ ತೋರಿಸುತ್ತಾ ಮತ್ತು ಅವನ ಬಡಾಯಿಗಳನ್ನು ಕಂಡು ನಗುತ್ತಾ ಸೂಕ್ಷ್ಮವಾಗಿ ಅವನನ್ನು ಅಣಕಿಸ್ತಾಳೆ. ತನ್ನ ಅಹಂಕಾರದಿಂದ ಕುರುಡಾಗಿರ್ತಕ್ಕಂಥ ಸೂರಿಗೆ ತನಗೆ ಅವಮಾನವಾಗ್ತಿದೆ ಎಂಬ ಅರಿವೇ ಇರೋದಿಲ್ಲ. ಕೊನೆಗೆ ಅವನು ಅವಳನ್ನು ತನ್ನವಳೆಂದು ಹಕ್ಕು ಚಲಾಯಿಸಲು ಪ್ರಯತ್ನಿಸಿದಾಗ
ಇಂದುಲೇಖ ದೃಢವಾಗಿ ಮತ್ತು ಧೈರ್ಯದಿಂದ ಅವನನ್ನು ತಿರಸ್ಕರಿಸ್ತಾಳೆ. ತಾನು ಎಂದಿಗೂ ಅವನ ಹೆಂಡತಿ ಆಗೋದಿಲ್ಲ ಅಂತ ಘೋಷಿಸ್ತಾಳೆ. ಅವಳು ಹರಟೆ ಹೊಡೆಯೋದನ್ನು ನಿಲ್ಲಿಸು ಎಂದು ನೇರವಾಗಿ ಹೇಳಿ ತನ್ನ ಕೋಣೆಗೆ ಮರಳುವ ಮೂಲಕ ಆ ಸೂರಿಯನ್ನು ಅವಮಾನಕ್ಕೆ ಈಡು ಮಾಡ್ತಾಳೆ. ಯಾವುದೇ ಮಹಿಳೆಯಿಂದಲೂ ತಿರಸ್ಕಾರ ಎದುರಿಸದಿದ್ದಂತಹ ಸೂರಿ ನಂಬೂದಿರಿ ಪಾಡಿಗೆ ಈ ತಿರಸ್ಕಾರವು ಆಘಾತ ನೀಡುತ್ತೆ. ಆದಾಗ್ಯೂ ವಧುವಿಲ್ಲದೆ ಮನೆಗೆ ಹಿಂತಿರುಗಿದರೆ ಅವನಿಗೆ ಸಾರ್ವಜನಿಕವಾಗಿ ಒಂದು ಅವಮಾನ ಆಗುತ್ತೆ ಅಂತ ಅವನು ಅದನ್ನು ತಪ್ಪಿಸಲು ಅವನ ಒಂದು ಚತುರ ಸಹಚರ ಗೋವಿಂದನ್ಗೆ ಒಂದು ಉಪಾಯ ನೀಡ್ತಾನೆ. ಅದೇ ಮನೆಯಲ್ಲಿರುವ ಬಡ ಅಶಿಕ್ಷಿತ 15 ವರ್ಷದ ಹುಡುಗಿ ಕಲ್ಯಾಣಿ ಕುಟ್ಟಿಯನ್ನು ಮದುವೆಯಾಗಲು ಮತ್ತು ಅವಳೇ ಮೊದಲು ನಿಶ್ಚಯಿಸಿದ ಒಂದು ಮದುವೆ ಹೆಣ್ಣು ಅಂತ ನಾಟಕವಾಡಲು ಗೋವಿಂದನ್ ಸಲಹೆ ನೀಡ್ತಾನೆ. ಸೂರಿ ಇದಕ್ಕೆ ಒಪ್ತಾನೆ ಮತ್ತು ಆಕಾಶವಾದಿ ಪಂಚು ಮೆನನ್ ಅಂದೇ ರಾತ್ರಿ ಸೂರಿ ಮತ್ತು ಕಲ್ಯಾಣಿ ಕುಟ್ಟಿ ನಡುವೆ ಮದುವೆಯನ್ನು ಏರ್ಪಡಿಸ್ತಾರೆ. ಮರುದಿನ ಬೆಳಗ್ಗೆ ಸೂರಿ ತನ್ನ ಹೊಸ ವಧುವಿನೊಂದಿಗೆ ತೆರಳುತ್ತಾನೆ. ಇಂದುಲೇಖ ನೆಮ್ಮದಿಯಿಂದ ಉಳಿತಾಳೆ. ಈ ಪರ್ಯಾಯ ಮದುವೆ ನಡೀತಿರುವಾಗ ಮಾಧವನ್ ಇಂದುಲೇಖೆಯನ್ನು ಪಡೆಯಲು ಮದ್ರಾಸ್ನಿಂದ ಹಿಂದಿರುಗ್ತಾ ಇರ್ತಾನೆ. ರೈಲ್ವೆ ಸ್ಟೇಷನ್ ಒಂದರಲ್ಲಿ ಕೆಲವು ಪ್ರಯಾಣಿಕರು ದೊಡ್ಡ ಮದುವೆಯ ಮೆರವಣಿಗೆ ಬಗ್ಗೆ ಮಾತನಾಡ್ತಾ ಇರೋದನ್ನು ಅವನು ಕೇಳಿಸ್ಕೊಳ್ತಾನೆ. ಅವರಲ್ಲಿ ಮಾಧವನ್ನ ಸ್ನೇಹಿತ ಶಂಕರ್ ಶಾಸ್ತ್ರಿ ಕೂಡ ಇರ್ತಾನೆ. ಸೂರಿ ನಂಬೂದಿರಿ ಪಾಡ್ ವಧುವಿನೊಂದಿಗೆ ತೆರವಾಡಿನಿಂದ ಹೊರಬರೋದನ್ನು ನೋಡಿದ್ದ ಶಾಸ್ತ್ರಿ ಆ ವಧು ಇಂದುಲೇಖೆ ಇರಬೇಕೆಂದು ತಪ್ಪಾಗಿ ಭಾವಿಸಿರ್ತಾನೆ. ಇಲ್ಲಿ ಆ ಒಂದು ತಪ್ಪಾದ ತಿಳುವಳಿಕೆ ಶಂಕರ್ ಶಾಸ್ತ್ರಿ ಏನು ಮಾಡ್ತಾನೆ, ಮಾಧವನಿಗೆ ತಿಳಿಸ್ತಾನೆ. ಇಲ್ಲಿ ಆ ಸುದ್ದಿಯನ್ನು ಕೇಳಿರ್ತಕ್ಕಂಥ ಮಾಧವನ್ ಆ ಶಾಸ್ತ್ರಿಯಲ್ಲಿ ಈ ಸುದ್ದಿ ನಿಜವೇ ಅಂತ ವಿಚಾರಿಸ್ತಾನೆ. ಶಾಸ್ತ್ರಿ ಕಣ್ಣೀರಿಡುತ್ತಾ ಇಂದುಲೇಖಾಳು ಸೂರಿ ನಂಬೂದಿರಿ ಪಾಡ್ನನ್ನು ಮದುವೆಯಾಗಿದ್ದಾಳೆ ಅಂತ ಖಚಿತವಾಗಿ ಹೇಳಿಬಿಡ್ತಾನೆ. ಈ ಸುದ್ದಿಯಿಂದ ಮಾಧವನ್ ಪ್ರಪಂಚವೇ ಕುಸಿದು ಬೀಳುತ್ತೆ. ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಮನೆಗೆ ಮರಳಿದೆಯೇ ಅವನು ಒಂದು ಹೃದಯಾಘಾತಕ್ಕೆ ಒಳಗಾಗ್ತಾನೆ. ಮಾಧವನ್ ತನ್ನ ತಾಯ್ನಾಡನ್ನು ತೊರೆದು ಅಲೆಯಲು ನಿರ್ಧರಿಸಿ ರೈಲು ಹತ್ತುತ್ತಾನೆ. ಮಾನವ ಸ್ವಭಾವ ಮತ್ತು ಪ್ರೀತಿಯ ಮೇಲಿನ ನಂಬಿಕೆ ಕಳೆದುಕೊಂಡಿದ್ದರಿಂದ ತಾನು ಉತ್ತರ ಭಾರತಕ್ಕೆ ಹೋಗುತ್ತಿರುವುದಾಗಿ ತನ್ನ ತಂದೆಗೆ ಒಂದು ನಿರಾಶಾದಾಯಕ ಪತ್ರ ಬರೀತಾನೆ. ಮಾಧವನ್ ತನ್ನ ನೋವನ್ನು ಮರೆಯಲು ಬಾಂಬೆ ಮತ್ತು ಕಲ್ಕತ್ತಾಗೆ ಪ್ರಯಾಣಿಸ್ತಾನೆ. ಕಲ್ಕತ್ತಾದಲ್ಲಿ ಅವನು ಉದ್ಯಾನವನಕ್ಕೆ ಭೇಟಿ ನೀಡಿದಾಗ ಒಂದು ಭಯಾನಕ ಘಟನೆ ಅಲ್ಲಿ ಸಂಭವಿಸುತ್ತೆ. ಒಂದು ಪಳಗಿಸಿದ ಚಿರತೆಯೊಂದು ಸರಪಳಿಯನ್ನು ಕಡಿದುಕೊಂಡು ಬಿಡುಗಡೆಯಾಗಿ ಶ್ರೀಮಂತ ವ್ಯಕ್ತಿಗಳ ಗುಂಪಿಗೆ ನುಗ್ಗುತ್ತೆ. ಅವರನ್ನು ಅದು ಕೊಲ್ಲಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ಮಾಧವನ ಅಪಾರ ಧೈರ್ಯ ಪ್ರದರ್ಶಿಸಿ ತನ್ನ ರಿವಾಲ್ವರನ್ನು ತೆಗೆದು ಆ ಒಂದು ಚಿರತೆಯನ್ನು ಗುಂಡಿಕ್ಕಿಕೊಳ್ತಾನೆ. ಅವನು ಉಳಿದ ವ್ಯಕ್ತಿಗಳು ಬಂಗಾಳದ ಅತ್ಯಂತ ಶ್ರೀಮಂತ ವ್ಯಾಪಾರಿಗಳಾದ ಬಾಬು ಗೋವಿಂದ ಸೇನ್ ಮತ್ತು ಅವರ ಕುಟುಂಬದವರು. ಮಾಧವನ ಒಂದು ಶೌರ್ಯ ಮತ್ತು ಅವನ ಶಿಕ್ಷಣದಿಂದ ಪ್ರಭಾವಿತರಾದಂತಹ ಗೋವಿಂದ ಸೇನ್ ಅವನನ್ನು ತಮ್ಮ ಭವ್ಯವಾದ ಅಮರಾವತಿ ಎಸ್ಟೇಟ್ಗೆ ಆಹ್ವಾನಿಸ್ತಾರೆ. ಅಲ್ಲಿ ಅಮರಾವತಿಯ ವಾಸ್ತುಶಿಲ್ಪ ಮತ್ತು ಅಲ್ಲಿನ ಒಂದು ಸಂಪತ್ತು ಸಿರಿವಂತಿಕೆ ಅದ್ಭುತವಾಗಿರುತ್ತೆ. ಅಲ್ಲಿ ಹರಡಿಕೊಂಡಂಥ ಉದ್ಯಾನವನಗಳು, ಅಮೃತಶಿಲೆಯ ಮಹಲುಗಳು, ಸ್ಫಟಿಕದ ದೀಪಗಳು ಮತ್ತು ಚಿನ್ನದ ಅಲಂಕಾರಗಳನ್ನು ಕಂಡು ಮಾಧವನ್ ಬೆರಗಾಗ್ತಾನೆ. ಅಲ್ಲಿ ಅವನನ್ನು ಗೌರವದಿಂದ ನಡೆಸಿಕೊಳ್ಳಲಾಗತ್ತೆ. ಮಾಧವನ್ ಅಲ್ಲಿಂದ ಹೊರಡುವಾಗ ಗೋವಿಂದ ಸೇನ್ ಅವನಿಗೆ ಬೆಲೆಬಾಳುವ ಚಿನ್ನದ ಗಡಿಯಾರ ಮತ್ತು ಚಿನ್ನದ ಸರ ಮತ್ತು ಹಣವನ್ನು ಉಡುಗೊರೆಯಾಗಿ ನೀಡಿರುತ್ತಾನೆ. ಆದರೆ ದುರದೃಷ್ಟ ಮತ್ತೆ ಬೆನ್ನಟ್ಟುತ್ತೆ. ಅಲಹಾಬಾದ್ಗೆ ರೈಲಿನಲ್ಲಿ ಪ್ರಯಾಣಿಸುವಾಗ ಶಿಯಾವ್ ಅಲಿ ಖಾನ್ ಎಂಬ ಸಬ್ ಜಡ್ಜ್ ಎಂದು ಪರಿಚಯಿಸಿಕೊಂಡ ಇಂಗ್ಲಿಷ್ ಮಾತನಾಡುವ ವ್ಯಕ್ತಿಯೊಬ್ಬ ಮಾಧವನ್ನ ನಂಬಿಕೆ ಗಳಿಸ್ತಾನೆ. ಒಂದು ಜನನಿಬಿಡ ರೈಲ್ ನಿಲ್ದಾಣದಲ್ಲಿ ಆತ ಮಾಧವನನ್ನು ಊಟಕ್ಕಾಗಿ ಕೆಳಗಿಳಿಯುವಂತೆ ಮರಳು ಮಾಡಿ ತನ್ನ ಸಹಚರರೊಂದಿಗೆ ಮಾಧವನ್ನ ಎಲ್ಲ ಲಗೇಜು, ಹಣ ಮತ್ತು ಚಿನ್ನದ ಉಡುಗೊರೆಗಳನ್ನು ಕಳ್ಳತನ ಮಾಡ್ತಾನೆ. ಮಾಧವನ್ ದಾರಿಯಿಲ್ಲದೆ ಹಣವಿಲ್ಲದೆ ಉಳಿಯುತ್ತಾನೆ. ಅದೃಷ್ಟವಶಾತ್ ಸ್ಥಳೀಯ ಸ್ಟೇಷನ್ ಮಾಸ್ಟರ್ ಗೋವಿಂದ್ ಸೇನ್ ಅವರಿಗೆ ಟೆಲಿಗ್ರಾಮ್ ಕಳಿಸ್ತಾರೆ. ಗೋವಿಂದ್ ಸೇನ್ ತಕ್ಷಣವೇ ಸ್ಪಂದಿಸಿ ಮಾಧವನನ್ನು ರಾಜ್ಯಾದ್ಯಂತದಿಂದ ನಡೆಸಿಕೊಳ್ಳಲು ಅಧಿಕಾರಿಗಳಿಗೆ ಆದೇಶಿಸಿ ಅಪಾರ ಹಣವನ್ನು ಕಳಿಸಿಕೊಡುವ ಮೂಲಕ ನಿಜವಾದ ಸ್ನೇಹವನ್ನು ಸಾಬೀತುಪಡಿಸ್ತಾರೆ. ನಂತರ ಕಳ್ಳನನ್ನು ಹಿಡಿದು ಶಿಕ್ಷಿಸಲಾಗುತ್ತೆ. ಹುಡುಗಾಟ, ಪುನರ್ಮಿಲನ ಮತ್ತು ಸುಖಾಂತ್ಯ ಮಲಬಾರ್ನಲ್ಲಿ ಮಾಧವನ ಪತ್ರ ತಲುಪಿದಾಗ ಅಲ್ಲಿ ಹಾಹಾಕಾರ ಉಂಟಾಗತ್ತೆ. ಅವನ ತಾಯಿ ಪಾರ್ವತಿ ಅಮ್ಮ ತೀವ್ರ ದುಃಖದಿಂದ ಗೋಳಾಡ್ತಾಳೆ. ತಾನು ದ್ರೋಹ ಮಾಡಿದ್ದೇನೆ ಎಂದು ಮಾಧವನ್ ನಂಬಿರುವುದನ್ನು ಅರಿತ ಇಂದುಲೇಖ ಅತೀವ ದುಃಖದಿಂದ ತೀವ್ರ ಜ್ವರ ಮತ್ತು ಪ್ರಜ್ಞಾಹೀನ ಸ್ಥಿತಿಗೆ ತಲುಪ್ತಾಳೆ. ಆ ಸ್ಥಿತಿಯಲ್ಲಿ ಅವಳು ತನ್ನ ಪತಿಗಾಗಿ ಹಂಬಲಿಸುವುದು ಅವಳ ಭಕ್ತಿಯ ಆಳವನ್ನು ಪಂಚುಮೆನನ್ ಸೇರಿದಂತೆ ಎಲ್ಲರಿಗೂ ಸಹ ಅರಿವಾಗುತ್ತೆ. ಮಾಧವನ್ನ ತಂದೆ ಗೋವಿಂದ್ ಪಣಿಕ್ಕರ್ ಮತ್ತು ಕೇಶವಚಂದ್ರ ಸೇನ್ ಭಾರತಾದ್ಯಂತ ಹುಡುಕಾಟ ನಡೆಸ್ತಾರೆ.
ಅದೃಷ್ಟವಶಾತ್ ಅವರು ಬಾಂಬೆಯಲ್ಲಿ ಮಾಧವನನ್ನು ಪತ್ತೆ ಹಚ್ಚಿ ಒಂದಾಗ್ತಾರೆ. ಇಂದುಲೇಖ ಸೂರಿ ನಂಬೂದರ್ ಪಾಡನ್ನು ತಿರಸ್ಕರಿಸಿ ಅವನಿಗಾಗಿ ಕಾಯ್ತಾ ಇದ್ದಾಳೆ ಎಂದು ವಿವರಿಸುವ ಮೂಲಕ ದೊಡ್ಡ ತಪ್ಪು ತಿಳುವಳಿಕೆಯನ್ನು ಬಗೆಹರಿಸ್ತಾರೆ. ಅತ್ಯಂತ ಸಂತೋಷಗೊಂಡಂತಹ ಮಾಧವನ್ ಮಲಬಾರ್ಗೆ ಮರಳುತ್ತಾನೆ. ತನ್ನ ಹಠಮಾರಿ ಪ್ರತಿಜ್ಞೆಯಿಂದ ಉಂಟಾದ ಸಂಕಟಕ್ಕಾಗಿ ಪಶ್ಚಾತ್ತಾಪಪಟ್ಟ ಪಂಚು ಮೆನನ್ ಬ್ರಾಹ್ಮಣರಿಗೆ ಚಿನ್ನದ ಅಕ್ಷರಗಳನ್ನು ದಾನ ಮಾಡುವ ಮೂಲಕ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ. ಮಾಧವನ್ ಬಂದ ಸುದ್ದಿಯನ್ನು ಕೇಳಿದಂಥ ಇಂದುಲೇಖ ಒಂದು ಪವಾಡ ಸದೃಶ್ಯವಾಗಿ ಗುಣಮುಖಳಾಗ್ತಾಳೆ. ಪ್ರೇಮಿಗಳು ಸಂತೋಷದಿಂದ ಒಂದಾಗ್ತಾರೆ. ಮತ್ತು ಪಂಚು ಮೆನನ್ ಅವರ ವಿವಾಹಕ್ಕೆ ಒಪ್ಪಿಗೆ ನೀಡ್ತಾರೆ. ಮಾಧವನ್ ಮತ್ತು ಇಂದುಲೇಖ ವಿವಾಹವಾಗ್ತಾರೆ. ಕೆಲವೇ ದಿನಗಳಲ್ಲಿ ಮಾಧವನ್ ಸಿವಿಲ್ ಸರ್ವಿಸ್ನಲ್ಲಿ ಉನ್ನತ ಹುದ್ದೆಗೆ ನೇಮಕಗೊಳ್ತಾನೆ ಮತ್ತು ದಂಪತಿಗಳು ಮದ್ರಾಸ್ಗೆ ತೆರಳಿ ತಮ್ಮ ಮಕ್ಕಳೊಂದಿಗೆ ಸುಖವಾಗಿ ಬಾಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಇಂದುಲೇಖ ಕಾದಂಬರಿಯ ಒಂದು ಕನ್ನಡದ ಸಾರಾಂಶವಾಗಿರುತ್ತೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದರಲ್ಲಿ ಕ್ಯಾರೆಕ್ಟರ್ಸ್ ಮತ್ತು ಸಮರಿ ಮತ್ತು ಈ ಒಂದು ಕಾದಂಬರಿಯ ಥೀಮ್ ಎಲ್ಲವೂ ಸಹ ಇಂಗ್ಲೀಷ್ನಲ್ಲಿ ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಓದಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.